ನಮಸ್ಕಾರ ರೀ. ನಾನು ಸಾವಿತ್ರಿ. ಇವತ್ತು ಅಡುಗೆ ಮನೆಯೊಳಗೆ ಮೊಳಕೆ ಹೆಸರು ಕಾಳಿನ ದೋಸೆ ಮತ್ತು ಶೇಂಗಾ ಚಟ್ನಿ ಮಾಡಾಕಂತೀನಿ. ನೋಡ್ಕೊಂಡು ಬರೋನು ಬರ್ರಿ ಎಲ್ಲ. ನಿನ್ನೆ ಬೆಳಗ್ಗೆ ಒಂದು ಬೌಲ್ ಹೆಸರು ಕಾಳು ನೆನೆ ಹಾಕಿದ್ದೆ. ರಾತ್ರಿ ನೀರು ಬಸ್ದು ಮುಚ್ಚಿಟ್ಟಿದ್ದೆ. ಈಗ ಇಷ್ಟು ಮೊಳಕೆ ಬಂದವು ನೋಡ್ರಿ. ಇವನ್ನ ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ರಿ. ನಾನು 4 ಹಸಿಮೆಣ್ಸಿನ್ಕಾಯಿ ಹಾಕಾಕಂತೀನಿ. ನಿಮ್ಮ ರುಚಿಗೆ ಎಷ್ಟು ಬೇಕು ನೋಡ್ಕೊಂಡು ಹಾಕ್ರಿ. ನುಣ್ಣಗೆ ರುಬ್ಬ್ರಿ. ಇಷ್ಟು ನುಣ್ಣಗೆ ಆಗ್ಬೇಕು ನೋಡ್ರಿ. ಅದನ್ನು ಒಂದು ಪಾತ್ರೆಗೆ ಹಾಕ್ಕೊಡ್ರಿ. ನೀರು ಸ್ವಲ್ಪ ಕಡಿಮೆ ಆಗ್ಯಾವ ಅನ್ನಿಸ್ತೈತಿ, ಅದಕ್ಕೆ ಇನ್ನೊಂದು ಸ್ವಲ್ಪ ನೀರು ಹಾಕ್ತೀನಿ ನೋಡ್ರಿ. 1/4 ಟೀ ಸ್ಪೂನ್ ಅಡುಗೆ ಸೋಡಾ ಹಾಕ್ರಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ರಿ. ಚಲೋ ತಂಗೆ ಕಲಸ್ರಿ. ಈ ರೀತಿ ಇರ್ಬೇಕು ನೋಡ್ರಿ. ಹಿಟ್ಟು ಈ ರೀತಿ ಇರ್ಬೇಕು ನೋಡ್ರಿ. ಅದನ್ನು ಆ ಕಡೆ ತೆಗೆದಿಡ್ರಿ. ಈ ಚಟ್ನಿಗೆ ರೆಡಿ ಮಾಡ್ಕೊಳ್ಳೋಣ್ರಿ. ಪ್ಯಾನ್ಗೆ 2 ಕಪ್ ಶೇಂಗಾ ಹಾಕಿ ಚಲೋ ತಂಗಿ ಹುರಿರಿ. ಅದ್ರಾಗ 4 ಹೆಸರು ಬೆಳ್ಳುಳ್ಳಿ ಹಾಕಿ ಹುರಿರಿ. ಮೂರು ಹಸಿಮೆಣ್ಸಿನ್ಕಾಯಿ ಹಾಕಿ ನೋಡಿರಿ. ನಿಮ್ಮ ರುಚಿ ತಕ್ಕಂಗೆ ಹಸಿಮೆಣ್ಸಿನ್ಕಾಯಿ ಹಾಕೋರಿ. ಸ್ವಲ್ಪ ಜೀರಿಗೆ ಹಾಕ್ರಿ. ಇದು ಚಲೋ ತಂಗಿ ಹುರ್ಕೊಂಡು ಹಾರಾಕಿಡ್ರಿ. ದೋಸೆ ಹಂಚಿಟ್ಟು ಎಣ್ಣೆ ಹಾಕ್ರಿ. ಅದನ್ನು ಹಂಚಿಗೆ ಹರಡ್ಕೊರಿ. ಒಂದು ಸೌಟ್ ಹಿಟ್ಟು ಹಾಕಿ ದೋಸೆ ತೀಡ್ರಿ. ಮೇಲೆ ಸ್ವಲ್ಪ ಎಣ್ಣೆ ಹಾಕ್ಕೊಡ್ರಿ. ಬಾಯಿ ಮುಚ್ಚಿ 2 ನಿಮಿಷ ಬಿಡ್ರಿ. ಒಂದು ಕಡೆ ಚಲೋ ತಂಗೆ ಬೆಂದೈತೆ ನೋಡ್ರಿ. ತಿರುಗಿಸಿ ಹಾಕ್ರಿ. ಈಗ ಚಲೋ ತಂಗೆ ಬಂದೈತೆ ನೋಡಿರಿ. ಅದನ್ನು ತೆಗೆದು ಇನ್ನೊಂದು ಹಾಕಿ ತೋರಿಸ್ತೀನಿ. ಹಂಚಿಗೆ ಎಣ್ಣೆ ಹಾಕಿರಿ. ಅದನ್ನ ಹರಡ್ಕೊಡ್ರಿ. ಒಂದು ಸೌಟು ಹಿಟ್ಟು ಹಾಕಿ ಹರಡ್ಕೊಡ್ರಿ. ಮೇಲೆ ಸ್ವಲ್ಪ ಎಣ್ಣೆ ಹಾಕ್ಕೊಡ್ರಿ. ಇದು ಒಂದು
ಒಂದು ಕಡೆ ಚಲೋ ತಂಗೆ ಬೆಂದೈತೆ ನೋಡಿರಿ, ಇನ್ನೊಂದು ಕಡೆ ಹೊಳ್ಳಿ ಸಾಕಿ ಚಲೋ ತಂಗೆ ಬೇಯಿಸ್ಕೊರಿ. ಈಗ ಇದು ರೆಡಿ ಆಗೈತಿ, ಇದನ್ನು ತೆಗಿತೀನಿ ನೋಡಿರಿ. ಈಗ 2 ದೋಸೆ ಹಾಕಿನಿ ನಾನು. ಚಟ್ನಿ ರೆಡಿ ಮಾಡ್ಕೊಳ್ಳೋಣ್ರಿ. ಶೇಂಗಾ ಒಂದು 4 ಹಸಿ ಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ರುಚಿ ತಕ್ಕಷ್ಟು ಉಪ್ಪು ಹಾಕಿ ಸ್ವಲ್ಪ ನೀರು ಹಾಕಿ ನುಣ್ಣಗೆ ರುಬ್ಬ್ರಿ. ಈಗ ನುಣ್ಣಗೆ ರುಬ್ಬಿ ನೋಡಿರಿ, ಅದಕ್ಕೊಂದು ಒಗ್ಗರಣೆನೂ ಹಾಕ್ಕೊಳ್ಳೋಣ. ಜೀರಿಗೆ, ಸಾಸಿವೆ, ಒಣಮೆಣಸಿನ್ಕಾಯಿ, ಕರಿಬೇವು ಹಾಕಿ ಒಗ್ಗರಣೆ ಹಾಕಿರಿ. ಈಗ ಚಟ್ನಿ ರೆಡಿ ಆಗೈತೆ ನೋಡಿರಿ. ಜೊತೆಗೆ ದೋಸೆನೂ ರೆಡಿ ಆಗ್ಯಾವು. ದೋಸೆ ಚಟ್ನಿ ಹಾಕಿ ಸವಿಯಲು ಕೊಡ್ರಿ. ನಿಮಗೆ ಇಷ್ಟ ಆದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಇನ್ನೊಂದು ವಿಡಿಯೋದೊಂದಿಗೆ ಮತ್ತೆ ಸಿಗೋಣಂತ್ರಿ. ಅಲ್ಲಿವರೆಗೂ ಎಲ್ರಿಗೂ ನಮಸ್ಕಾರ.